ವಿಶೇಷ ಏನನ್ನೇ ಮಾಡ್ತಾರೆ, ಆರೂಢ ಯೌವನೈರ್ನಿತ್ಯ ಅಂತ. ಅಲ್ಲಿರತಕ್ಕಂತಹ ವ್ಯಕ್ತಿಗಳೆಲ್ಲ ತರುಣ ತರುಣಿಯರೇ ಇರುವವರಂತೆ. 30 ವರ್ಷದ ಮೇಲೆ ಆಗಿರತಕ್ಕಂತಹ ವ್ಯಕ್ತಿಗಳೇ ಕಾಣಿಸೋದಿಲ್ಲ. ಯಾರ ತಲೆಯಲ್ಲಿಯೂ ಬಿಳಿ ಕೂದಲಿಲ್ಲ, ದೇಹ ಬಗ್ಗಿರ್ತಕ್ಕಂತಹ ವ್ಯಕ್ತಿಗಳಿಲ್ಲ, ದೇಹದಲ್ಲಿ ಅಸಾಮರ್ಥ್ಯ ಇದೆ ಎಂಬುದಾಗಿ ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳ್ಕೊಳ್ತಕ್ಕಂಥ ವ್ಯಕ್ತಿಗಳಿಲ್ವಂತೆ. ಪ್ರತಿಯೊಬ್ಬ ಜೀವರಲ್ಲಿಯೂ ಕೂಡ ಆ ಮೋಕ್ಷದಲ್ಲಿರ್ತಕ್ಕಂಥ ಜೀವರಲ್ಲಿ ನಿತ್ಯ ತಾರುಣ್ಯ ಎಂಬತಕ್ಕಂಥದ್ದು ಇದೆ. ಅಂತಹ ತಾರುಣ್ಯಯುಕ್ತವಾದ ಶರೀರದಿಂದ ಕೂಡಿರ್ತಕ್ಕಂಥ ಜೀವಿಗಳು ಆ ಮೋಕ್ಷದಲ್ಲಿದ್ದಾರೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೇಗಿದೆ ಅಂತ, ರನ್ನ ತೆತ್ತಿಸಿದ ಚನ್ನದೇಳು ಕೋಟಿ ಮನ್ಮಥನಯ್ಯನ ಪುರಿಗೆ ತನ್ಮಧ್ಯದಲ್ಲಿ ಅಯೋಧ್ಯಾನಗರಿ ಸುವರ್ಣ ಗೋಪುರ ದೊಳೊಪ್ಪುತಿಹುದು. ಪರಮಾತ್ಮನ ಮನೆಯ ಸುತ್ತಲೂ 7 ಕೋಟೆ ಇದೆಯಂತೆ. 7 ಕೋಟೆಯ ಮಧ್ಯದಲ್ಲಿ ಭಗವಂತನ ಮನೆ ಎಂಬತಕ್ಕಂಥದ್ದು ಇರತಕ್ಕಂಥದ್ದು. ಭಗವಂತನ ಮನೆಗೆ ಹೋಗಬೇಕು ಅಂತಾದರೆ 7 ಕೋಟೆಯನ್ನು ದಾಟಿ ಹೋಗಬೇಕು ಅಂತ. ಶ್ರೀರಂಗಕ್ಕೆ ಹೋದರೆ, ರಂಗನಾಥನ ದರ್ಶನವನ್ನು ಮಾಡಬೇಕು ಅಂತಾದರೆ 7 ಪ್ರಾಕಾರಗಳನ್ನು ದಾಟಿ ಹೋಗಬೇಕು. ಸಪ್ತ ಪ್ರಾಕಾರ ಪ್ರದಕ್ಷಿಣ ಅಂತ ಆ ಶ್ರೀರಂಗದಲ್ಲಿ ವಿಶೇಷವಾಗಿ ಬೇರೆ ಯಾವ ಕ್ಷೇತ್ರದಲ್ಲೂ ಇಲ್ಲದೇ ಇರತಕ್ಕಂತಹ ಆ ಒಂದು ಪ್ರದಕ್ಷಿಣ ನಮಸ್ಕಾರಕ್ಕೆ ಮಹತ್ವವನ್ನು ನಾವು ಕಾಣ್ತೇವೆ. ಹೇಗೆ ಆ ಶ್ರೀರಂಗದಲ್ಲಿ 7 ಪ್ರಾಕಾರಗಳು, ಅನಂತರದಲ್ಲಿ ಭಗವಂತನ ಗರ್ಭಗುಡಿ ಎಂಬತಕ್ಕಂಥದ್ದು. ಗರ್ಭಗುಡಿ ಪ್ರವೇಶ ಮಾಡಬೇಕು ಅಂತಾದರೆ 7 ಪ್ರಾಕಾರಗಳನ್ನು ದಾಟಿ ಹೋಗಬೇಕು. ಇನ್ನೊಂದು ಬಾರಿ ಶ್ರೀರಂಗಕ್ಕೆ ಹೋಗ್ತೀರಾ ಅಂದರೆ ದೊಡ್ಡ ಬಾಗಿಲುಗಳು ಎಷ್ಟಿದೆ ಅಂತ ಎಣಿಕೆ ಮಾಡ್ಕೊಂಡು ಹೋಗಿ, ಅವಾಗ ಗೊತ್ತಾಗುತ್ತೆ ಆ ಶ್ರೀರಂಗನಾಥ ಇರತಕ್ಕಂತಹ ದ್ವಾರ ಎಷ್ಟನೆಯದು ಅಂತ. ಆ ದ್ವಾರ 8ನೇ ದ್ವಾರ. ಅದಕ್ಕಿಂತ ಮೊದಲು ನಾವು 7 ಮಹಾದ್ವಾರಗಳನ್ನು ನಾವು ಕಾಣ್ತಾ ಇದ್ದೇವೆ. ಆ 7 ಮಹಾದ್ವಾರಗಳು ಅಂತಂದರೆ 7 ಕೋಟೆಗಳು ಅಂತ. ವೈಕುಂಠದಲ್ಲಿ ಹೇಗಿದೆಯೋ ಆ ಶೇಷಶಾಹಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ಅಯೋಧ್ಯ ನಗರದಲ್ಲಿ ಹೇಗೆ ಆರಾಮಾಗಿ ಮಲಗಿರ್ತಾನೋ ಹಾಗೆ ನಾನು ಅಲ್ಲಿ ಚಿನ್ಮಯ ರೂಪದಿಂದ ಮಲಗಿರ್ತೇನೆ ಅಂತ ಶ್ರೀರಂಗದಲ್ಲಿ ಆ ರಂಗನಾಥ ತಾನು ಮಲಗಿ ತೋರಿಸ್ತಾ ಇದ್ದಾನೆ. ನಾವು ಶ್ರೀರಂಗದಲ್ಲಿ ರಂಗನಾಥನನ್ನು ಕಾಣ್ತೇವೆ ಅಂತಂದರೆ 7 ಕೋಟೆಗಳನ್ನು ದಾಟಿ ಬಂದಿದ್ದೇವೆ ಅಂತ ಅನುಸಂಧಾನ ಮಾಡಬೇಕು. ಆ ಸಪ್ತ ಪ್ರಾಕಾರ ಪ್ರದಕ್ಷಿಣೆ ಮಾಡಬೇಕಾದರೆ ಒಂದು ಪ್ರಾಕಾರದಲ್ಲಿ ಬಂದಾಗ ಹೇಳ್ತಾರೆ ಇದು ವಿರಜಾ ನದಿ ಅಂತ ಹೇಳ್ತಾರೆ ಅಂತ. ಮುಂದೆ ಅದನ್ನು ವರ್ಣನೆ ಮಾಡ್ತಾರೆ. ಭಗವಂತನ ಆ ಅಯೋಧ್ಯ ನಗರಿ ಎಂಬುವಂತಹ ಭಗವಂತನಿರುವ ಆ ನಗರ 7 ಕೋಟೆ ದಾಟಿದ ಮೇಲೆ ಆ ವಿರಜಾ ನದಿ ಎಂಬತಕ್ಕಂಥದ್ದಿದೆ. ವಿರಜಾ ನದಿ ದಾಟಿದ ಮೇಲೆ ಆ ಭಗವಂತನಿರುವಂತಹ ಅಯೋಧ್ಯ ನಗರ ಎಂಬತಕ್ಕಂಥದ್ದು. ಆ 7 ಕೋಟೆಗಳ ಬಗ್ಗೆ ಮುಂದೆ ವರ್ಣನೆ ಮಾಡ್ತಾರೆ. 7 ಕೋಟೆಯ ಒಳಗಡೆ ಇರತಕ್ಕಂತಹ ಭಗವಂತನ ಮನೆ ಹೇಗಿದೆ, ರನ್ನ ತೆತ್ತಿಸಿದ ಚಿನ್ನದೇಳು ಕೋಟೆ ಅಂತ. 7 ಕೋಟೆಗಳು ಕೂಡ ಮುತ್ತು, ರತ್ನ, ವಜ್ರ, ವೈಡೂರ್ಯ ಇವುಗಳಿಂದ ನಿರ್ಮಿತವಾಗಿರ್ತಕ್ಕಂತಹ 7 ಕೋಟೆಗಳು. ಕಾಂಪೌಂಡೇ ಹೀಗಿದೆ ಅಂತಂದರೆ ಇನ್ನು ಮನೆ ಹೇಗಿರ್ಬೋದು ಯೋಚನೆ ಮಾಡಿ ನೀವು. ಹಾಗಾದರೆ ಇದು 7 ಕೋಟೆ ಅಂತಂದರೆ ಈಗಿನ ಕಾಲದಲ್ಲಿ ಅದು ಕಾಂಪೌಂಡು ಅಂತ ಅರ್ಥ. ಈಗಿನ ಕಾಲದಲ್ಲಿ ಮನೆ ಒಳಗೆ ಹೇಗಿದೆ ಅಂತ ತೋರಿಸ್ಲಿಕ್ಕೆ ನಿಮಗೆಲ್ಲ ಗೊತ್ತೇ ಇದೆ. ಹೊರಗಡೆನೇ ಗ್ರಾಂಡೆಂಟ್ ಹಾಕಿರ್ತಾರೆ, ಮಾರ್ಬಲ್ ಹಾಕಿರ್ತಾರೆ, ಏನೇನೋ ಹೊರಗಡೆ ಆ ರೀತಿಯಾದ ಅಲಂಕಾರಗಳನ್ನು ಕಾಣ್ತೇವೆ. ಅಂದರೆ ಹೊರಗಡೆನೇ ಇಷ್ಟು ನಮ್ಮಲ್ಲಿ ಸಂಪತ್ತಿದೆ, ವೈಭವ ಇದೆ ಅಂತಂದರೆ ಒಳಗಡೆ ಹೇಗಿರಬಹುದು ಅಂತ ಅರ್ಥಾತ್ ನಾವು ತಿಳ್ಕೊಳ್ಬಹುದು. ಹಾಗೆ ಭಗವಂತನ ಸಮೀಪಕ್ಕೆ ಬರತಕ್ಕಂತಹ ಯಾವ ಭಕ್ತರಿದ್ದಾರೋ ಅವರಿಗೆ ರೆಸ್ಟ್ ತಗೊಳ್ಳಿಕ್ಕೆ, ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಇರತಕ್ಕಂತಹ ಪ್ರಾಕಾರಗಳು. ಹಾಗಾದರೆ ಭಗವಂತನನ್ನು ನೋಡಲಿಕ್ಕೆ ಬಂದಿರುವಂತಹ ಭಕ್ತರಿಗೆ ಕುತ್ಕೊಳ್ಳಿಕ್ಕೆ ಇರತಕ್ಕಂತಹ ಜಾಗವೇ
ಅದು ಬಂಗಾರದ ಮುತ್ತು ರತ್ನಗಳಿಂದ ರಚಿತವಾಗಿರ್ತಕ್ಕಂತಹ ಕೋಟೆ ಅಂತ ಆಗಬೇಕಾದ್ರೆ ಇನ್ನು ಭಗವಂತನಿರುವಂತಹ ಮನೆ ಹೇಗಿರಬಹುದು? ಅದನ್ನು ಹೇಳ್ತಾರೆ, 7 ಕೋಟೆಗಳ ಮಧ್ಯದಲ್ಲಿ ಮನ್ಮಥನಯ್ಯನ ಪುರಿಗೆ ತನ್ಮಧ್ಯದಲ್ಲಿ ಅಯೋಧ್ಯಾನಗರಿ ಅಂತ. ಆ 7 ಕೋಟೆಯ ಮಧ್ಯದಲ್ಲಿ ಅಯೋಧ್ಯಾನಗರಿ ಎಂಬತಕ್ಕಂಥದ್ದಿದೆ. ಅದು ಸುವರ್ಣ ಗೋಪುರದೊಳಿಪ್ಪುತಿಹುದು ಅಂತ. ಬಂಗಾರಮಯವಾಗಿರ್ತಕ್ಕಂತಹ ಗೋಪುರಗಳಿಂದ ಕೂಡಿರ್ತಕ್ಕಂಥದ್ದು. ಆ ಭಗವಂತನ ಮನೆ ಮುತ್ತು ರತ್ನ ವಜ್ರ ವೈಡೂರ್ಯ ಅಂದರೆ ಏನು ಅದನ್ನು ವರ್ಣನೆ ಮಾಡ್ತಾರೆ. ಸಿರಿದೇವೆ ತಾನೇ ಮುರಹರ ಪಟ್ಟಣದೊಳು ಪರಿಪರಿಯ ಮನೆಯ ರೂಪದಲ್ಲಿ ಮಿರಿಮಿರಿ ಮಿಂಚುವಳು ಅಚ್ಚ ಪ್ರಕೃತಿಯಿಂದ ವಿರಚಿತ ಗ್ರಹಗಳೊಪ್ಪುವವು. ಸಾಕ್ಷಾತ್ ಲಕ್ಷ್ಮೀದೇವಿಯೇ ತನ್ನ ಪತಿಯ ಆವಾಸ ಸ್ಥಾನ ಎಂಬುದಾಗಿ ಪರಿಪರಿಯ ಮನೆಯ ರೂಪದಲ್ಲಿ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಮನೆಗಳಿರುತ್ತಂತೆ. ನಾವೆಲ್ಲ ನೋಡ್ತೇವೆ. ತುಂಬ ಭವ್ಯವಾದ ನಗರ ಅಂತಂದರೆ ಅನೇಕ ಅಪಾರ್ಟ್ಮೆಂಟ್ಗಳಿರ್ತಾವೆ. ಒಂದು ಅಪಾರ್ಟ್ಮೆಂಟ್ ಅಂತ ಇನ್ನೊಂದು ಅಪಾರ್ಟ್ಮೆಂಟ್ ಇರಲ್ಲ. ಲೋಕದಲ್ಲೇ ಹೀಗಿದೆ ಅಂತಂದ ಮೇಲೆ ಆ ಅಪ್ರಾಕೃತವಾಗಿರ್ತಕ್ಕಂತಹ ಲೋಕ, ಅಲ್ಲಿರ್ತಕ್ಕಂತಹ ಭಗವಂತನ ಭಗವದ್ಭಕ್ತರ ವಾಸಸ್ಥಾನಕ್ಕೆ ಇರುವಂತಹ ಮನೆಗಳು ಅದು ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥವುಗಳು. ಅದನ್ನು ಹೇಳ್ತಾರೆ, ಪರಿಪರಿಯ ಮನೆಯ ರೂಪದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಮನೆಗಳಿದ್ದಾವಂತೆ. ಕೆಲವೊಂದು ಮನೆಗಳು ಹೊರಗಡೆಯಿಂದ ನೋಡಿದಾಗ ಬೇರೆ ಬೇರೆಯಾಗಿ ಕಾಣಿಸುತ್ತೆ, ಹತ್ತಿರಕ್ಕೆ ಹೋದಾಗ ಎಲ್ಲ ಒಂದೇ ರೀತಿಯಲ್ಲಿ. ಈಗಿನ ಕಾಲದಲ್ಲಿ ನಾವು ಏನಾದರೂ ಹೌಸಿಂಗ್ ಬೋರ್ಡ್ ಮನೆಗೆ ಹೋಗಿರ್ತೇವೆ ಅಂತಂದರೆ ನಂಬರ್ ಇಲ್ಲ ಅಂತಂದರೆ ಆವಾಗ ಯಾವ ಮನೆ ಅಂತಲೇ ಗೊತ್ತಾಗಲ್ಲ. ಹೀಗೆ ಎಲ್ಲ ಮನೆಗಳು ಒಂದೇ ರೀತಿಯಲ್ಲಿ ಇರ್ತವೆ. ಆ ಕೆಲವೊಂದು ಬಾರಿ ರೋಡ್ಗಳು ಹಾಗೇ ಇರುತ್ತೆ. ಆ ರೋಡ್ಗೆ ಹೋದರೆ ಯಾವ ಮನೆಗೆ ಹೋಗಬೇಕು ಏನೂ ಗೊತ್ತಾಗಲ್ಲ. ಆಮೇಲೆ ಒಳಗಡೆ ಇರೋರಿಗೆ ಫೋನ್ ಮಾಡಿ ನಾವು ಇಲ್ಲಿ ಬಂದು ನಿಂತಿದ್ದೇವೆ, ಮನೆ ಗೊತ್ತಾಗ್ತಾ ಇಲ್ಲ, ನೀವೇ ಹೊರಗೆ ಬನ್ನಿ ಅಂತ ಕರಿಬೇಕು ಅವರನ್ನು. ಹಾಗೆ ಆ ಮುಕ್ತಿ ಲೋಕದಲ್ಲಿ ವೈಕುಂಠ ಲೋಕದಲ್ಲಿಯೂ ಕೂಡ ಒಂದೊಂದು ಮನೆಗಳು ಒಂದೊಂದು ರೀತಿಯಲ್ಲಿದೆ. ಅಂದರೆ ಒಂದು ವಿಧವಾದ ಅನೇಕ ಮನೆಗಳ ಗುಂಪುಗಳು ಎಂಬತಕ್ಕಂಥದ್ದು. ಆ ಮನೆಗಳೆಲ್ಲ ಯಾವುದು? ಸಿರಿದೇವಿ ತಾನೇ ಅಂತ. ಲಕ್ಷ್ಮೀದೇವಿ ಭಗವಂತನ ಆವಾಸ ಸ್ಥಾನ ಎಂಬುದಾಗಿ ತಾನೇ ಆ ಮನೆಯ ರೂಪದಲ್ಲಿ ಇದ್ದಾಳಂತೆ. ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮೋಕ್ಷವನ್ನು ವಿವರಣೆ ಮಾಡಬೇಕಾದರೆ ಹೇಳ್ತಾರೆ, ವಿಮಲಾಕೃತಿ ಪ್ರಕೃತಿರೇವ ಮಹಾ ಮಣಿಹೇಮಮಯ್ಯ ಅಖಿಲ ವಸ್ತುಮಯೀ. ವಿಮಲಾಕೃತಿ ಪ್ರಕೃತಿರೇವ, ಪ್ರಕೃತಿ ಅಂತಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಅಖಿಲ ವಸ್ತುಮಯಿ, ಆ ವೈಕುಂಠ ಲೋಕದಲ್ಲಿರ್ತಕ್ಕಂತಹ ಎಲ್ಲ ಮನೆಗಳ ರೂಪದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಾಳಂತೆ. ಚಿನ್ಮಯ ಜ್ಞಾನಾನಂದ ರೂಪಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅಲ್ಲಿರುವಂತಹ ಮನೆಗಳ ರೂಪದಲ್ಲಿದ್ದಾಳೆ. ಮಿರಿಮಿರಿ ಮಿಂಚುವಳು. ಒಂದೊಂದು ಮನೆಯೂ ಕೂಡ ಕಣ್ಣು ಕುಕ್ಕುವ ಕಾಂತಿಯಿಂದ ಕೂಡಿರ್ತಕ್ಕಂತಹ ಆ ಮನೆಗಳು ಇದ್ದಾವಂತೆ. ಅದನ್ನು ಹೇಳ್ತಾರೆ, ಅನರ್ಘ್ಯ ರತ್ನ ಮಂದಿರ ದುಪ್ಪರಿಗೆಗಳ ಬಣ್ಣಿಸಲೆನ್ನದಲ್ಲ. ವಾದಿರಾಜ ತೀರ್ಥ ಶ್ರೀಪಾದಗಳು ಹೇಳ್ತಾರೆ, ಅಲ್ಲಿರುವಂತಹ ಆ ಮನೆಗಳನ್ನು ವರ್ಣಿಸುವಂತಹ ಸಾಮರ್ಥ್ಯ ನನಗಿಲ್ಲ ಅಂತ. ಭಾವಿ ಬ್ರಹ್ಮರು ಎಂಬುದಾಗಿ ಖ್ಯಾತರಾಗಿರ್ತಕ್ಕಂತಹ ಅವರಿಗೇನೆ ಆ ವೈಕುಂಠ ಲೋಕವನ್ನು ಬಣ್ಣಿಸುವ ವರ್ಣಿಸುವ ಸಾಮರ್ಥ್ಯ ಇಲ್ಲ ಅಂದ ಮೇಲೆ ನಮ್ಮಂತಹ ಹುಲು ಮಾನವರಿಗೆ ಆ ವೈಕುಂಠದ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅನರ್ಘ್ಯ ರತ್ನ ಮಂದಿರ ದುಪ್ಪರಿಗಳ ವಜ್ರ ವೈಡೂರ್ಯ ಅನರ್ಘ್ಯವಾಗಿರ್ತಕ್ಕಂತಹ ಮೌಲ್ಯ ಕಟ್ಟಲಿಕ್ಕಾಗದೇ ಇರತಕ್ಕಂತಹ ಏನೇನು ರತ್ನಗಳಿದೆಯೋ ಅವುಗಳಿಂದ ಆ ಒಂದೊಂದು ಉಪ್ಪರಿಗೆಯ ಮನೆಗಳು, ಅನೇಕ ಅಂತಸ್ತಿನ ಮನೆಗಳು ಶೋಭಿಸ್ತಾ ಇದ್ದಾವಂತೆ. ರನ್ನದ ದ್ವಾರದ ಪ್ರಖರ ಕಾಂತಿಗೆ ತನ್ನ ಲೋಡುವುದಂಧಕಾರ. ಹಿಂದೆ ಮನನ ಮಾಡಿದ್ದೆವು, ವೈಕುಂಠ ಲೋಕದಲ್ಲಿ
ಕತ್ತಲೆಗೆ ಅವಕಾಶವೇ ಇಲ್ಲ ಅಂತ. ಕತ್ತಲೆಗೆ ಅವಕಾಶ ಇಲ್ಲ ಅಂತಂದರೆ ನಾವು ಈಗ ಲೈಟ್ ಹಾಕ್ಕೊಂಡ ಹಾಗೆ ಅಲ್ಲಿ ಲೈಟ್ ಇಲ್ಲವೇ ಇಲ್ಲ. ಮತ್ತು ಅಲ್ಲಿರುವಂತಹ ಅನರ್ಘ್ಯವಾಗಿರ್ತಕ್ಕಂತಹ ರತ್ನಗಳ ಕಾಂತಿಯಿಂದ ಕತ್ತಲೆಗೆ ಅವಕಾಶವೇ ಇಲ್ಲಂತೆ. ಹೀಗೆ ಎಲ್ಲಿಯೂ ಕತ್ತಲೇ ಇಲ್ಲ ಅಂತಹ ಹೊಳೆಯುವಂತಹ ಮಂದಿರ ಆ ವೈಕುಂಠಲೋಕ ಅಂತ. ಅಯುತಾರ್ಕ ಸಮಪ್ರಭಮೆಂಬ ಪಂಚರಾತ್ರ ಭಯವಿಲ್ಲದಚ್ಯುತನ ಪುರವ ಪ್ರಿಯದಿಂದ ಕೊಂಡಾಡಿತಾಗಿ ಈ ಪುರ ಕತ್ತಲೆಯ ಕೆಡಿಸುವುದೊಂದಚ್ಚರಿಯೇ ಅಂತ. ಒಬ್ಬ ಸೂರ್ಯ ಉದಯಿಸಿದರೇನೆ ಎಲ್ಲಿಯೂ ಕತ್ತಲೆ ಇರಲ್ಲ. ಸೂರ್ಯ ಉದಯಿಸಬೇಕಾಗಿಲ್ಲ. ಅರುಣೋದಯ ಆಯಿತು, ಸೂರ್ಯ ಉದಯಿಸುವಂತಹ ಕಾಲ ಇನ್ನೂ 1.5 ಗಂಟೆ 2 ಗಂಟೆ ಇದೆ ಅಂದರೆ ಸಾಕು, ಆಗಲೇ ಕತ್ತಲೆ ಎಂಬತಕ್ಕಂಥದ್ದು ದೂರ ಆಗುತ್ತೆ. ಹಾಗಿರಬೇಕಾದರೆ ಕೋಟಿ ಸೂರ್ಯ ಪ್ರಕಾಶವುಳ್ಳಂತಹ ಲಕ್ಷ್ಮೀದೇವಿ ಆ ಲೋಕದಲ್ಲಿ ಎಲ್ಲ ಮನೆಗಳ ರೂಪದಲ್ಲಿದ್ದಾಳೆ ಅಂತಂದರೆ ಅಲ್ಲಿ ಕತ್ತಲೆ ಇರಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪುರ ಕತ್ತಲೆಯ ಕೆಡಿಸುವುದು ಒಂದು ಅಚ್ಚರಿಯೇ ಅಂತ. ಈ ಲೋಕದಲ್ಲಿ ಕತ್ತಲೆಯೇ ಇಲ್ಲ ಅಂತ ಹೇಳೋದು ಆಶ್ಚರ್ಯವೇ ಅಲ್ಲ ಅಂತ. ಒಂದು ಸೂರ್ಯನ ಪ್ರಕಾಶ ಇದ್ದಲ್ಲಿಯೇ ಕತ್ತಲೆ ಇರಲ್ಲ. ಹಾಗಿರಬೇಕಾದರೆ ಕೋಟಿ ಸೂರ್ಯ ಪ್ರಕಾಶ ಇರುವಂತಹ ವೈಕುಂಠದಲ್ಲಿ ಕತ್ತಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. 7 ಕೋಟೆ ಹೇಳಿದ್ದಾರೆ. ಆ 7 ಕೋಟೆಗಳು ಹೇಗಿದ್ದಾವೆ? 4 ದಿಕ್ಕುಗಳಲ್ಲಿ ಬಾಗಿಲ ಸಾಲ್ಗಳು, ಚೌಕಶುದ್ಧವಾದ ಕೋಟೆಯೊಳಗೆ ಲೋಕಪಾಲರ ಮನ್ನಣೆಯಿಂದಲ್ಲಲ್ಲಿಗೆ ಶ್ರೀಕಾಂತನೊಮ್ಮೊಮ್ಮೆ ಬಾಹ ಅಂತ. ಚೌಕಾಕಾರದ ಪ್ರಾಕಾರಗಳು. ಚೌಕಾಕಾರದ ಪ್ರಾಕಾರಕ್ಕೆ 4 ದಿಕ್ಕುಗಳಲ್ಲಿಯೂ ಬಾಗಿಲಿದೆಯಂತೆ. ಶ್ರೀರಂಗದಲ್ಲಿ ಆ ಪ್ರಾಕಾರವನ್ನು ನಾವು ನೋಡ್ತೇವೆ ಅಂತಂದರೆ 4 ದಿಕ್ಕುಗಳಲ್ಲಿ ಬಾಗಿಲಿದೆ. ಹಾಗೆ ಆ ವೈಕುಂಠದ 7 ಕೋಟೆಗಳಿಗೆ 4 ದಿಕ್ಕುಗಳಲ್ಲಿ ಬಾಗಿಲಿದ್ದಾವಂತೆ. ಆ 4 ದಿಕ್ಕುಗಳಲ್ಲಿ ಇರತಕ್ಕಂತಹ ಬಾಗಿಲಿನಲ್ಲಿ ದ್ವಾರಪಾಲಕರಿದ್ದಾರೆ. ಒಂದೊಂದು ದ್ವಾರಕ್ಕೆ ಒಬ್ಬೊಬ್ಬ ದ್ವಾರಪಾಲಕರು ಎಂಬುದಾಗಿ ಪ್ರತಿಯೊಂದು ಬಾಗಿಲಿಗೂ ಇಬ್ಬರಿಬ್ಬರು ದ್ವಾರಪಾಲಕರಿದ್ದಾರೆ. ಆ ದ್ವಾರಪಾಲಕರು ಇರುವಂತಹ ಕೋಟೆಯಲ್ಲಿ ಭಗವಂತ ಆಗಾಗ ಬರ್ತಾನಂತೆ. ಶ್ರೀಕಾಂತನೊಮ್ಮೊಮ್ಮೆ ಬಾಹ. ಒಂದೊಂದು ಬಾರಿ ಪರಮಾತ್ಮ ಆ ಕೋಟೆಯಲ್ಲಿ ಬಂದು ಅವನು ನೋಡಿಕೊಂಡು ಹೋಗ್ತಾನಂತೆ. ಯಾಕೆ ಬರ್ತಾನೆ ಪರಮಾತ್ಮ? ಆ 7 ಕೋಟೆಯಲ್ಲಿರತಕ್ಕಂತಹ ಜೀವರು ಮುಕ್ತರಾದ ಜೀವರಲ್ಲ, ಮುಕ್ತಿಗೆ ಹೋಗಬೇಕಾದಂತಹ ಜೀವರು. ಅವರನ್ನು ಜೀವನ್ಮುಕ್ತರು ಅಂತ ಕರೀತಾರೆ. ಸಂಸಾರದಲ್ಲಿ ಸಾಧನೆಯನ್ನು ಮಾಡಿ ದೇವರನ್ನು ನೇರವಾಗಿ ಕಂಡು ತಮಗಿರುವಂತಹ ಲಿಂಗದೇಹ, ಆವರಕವಾದ ದೇಹ, ಪ್ರಕೃತಿಯ ಆಚ್ಛಾದನ ಅದನ್ನು ಕಳ್ಕೊಳ್ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಹೇಳಬೇಕು ಅಂತಂದರೆ ಏರ್ಪೋರ್ಟಿಗೆ ಹೋಗಿ ವಿಮಾನ ಡಿಲೇ ಆಗಿದೆ ಅಂತ ಹೇಳಿ ಅವ್ರು ಯಾವ ರೀತಿಯಲ್ಲಿ ಕಾಯ್ತಾ ಇರ್ತಾರೋ ಹಾಗೆ ಅಂತ. ಅವರಿಗೆ ಮೋಕ್ಷ ಲೋಕಕ್ಕೆ ಹೋಗಲಿಕ್ಕೆ ತಡೆ ಇದೆ. ಏನು ತಡೆ? ಹಿಂದೆ ಮನನ ಮಾಡಿದ್ದೆವು. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗಾದ್ಯತೆಯ ಶುದ್ಧ ಸತ್ವಾಹ ತೇ ಬ್ರಹ್ಮಲೋಕೇತು ಪರಾಂತಕಾಲೆ. ಪರಾಂತಕಾಲ ಬ್ರಹ್ಮದೇವರ ಆಯುಷ್ಯ ಮುಗಿಬೇಕು, ಅಲ್ಲಿ ತನಕ ಅವರು ಕಾಯಬೇಕು. ಭಗವಂತನ ದರ್ಶನವನ್ನು ಪಡೆದಿದ್ದಾರೆ. ಅವರ ಎಲ್ಲ ಬಂಧಕವಾದ ಕರ್ಮಗಳು ನಾಶವಾಗಿ ಹೋಗಿದೆ. ಅಂತಹ ಜೀವರು ತಮ್ಮ ಲಿಂಗದೇಹವನ್ನು ಕಳ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಅಮುಕ್ತರಾದ ಜೀವನ್ಮುಕ್ತರಾದ ಆ ಜೀವಿಗಳು ಇರುವಂತಹ ಸ್ಥಾನ 7 ಕೋಟೆಗಳಂತೆ. ಆ 7 ಕೋಟೆಯಲ್ಲಿ ಜೀವನದಲ್ಲಿ ಸಾಧನೆ ಮಾಡಿ ಬಂದಂತಹ ಜೀವರಿಗೆ ದರ್ಶನ ಕೊಡಬೇಕು ಅಂತ ಪರಮಾತ್ಮ ಬರ್ತಾನಂತೆ. ದೇವರನ್ನು ನೋಡಬೇಕು ಅಂದರೆ ಸುಲಭವಾಗಿ ನೋಡಲಿಕ್ಕಾಗೋದಿಲ್ಲ.
ತಿರುಪತಿಯಲ್ಲೇ ನಾವು VIP ಟಿಕೆಟ್ ತಗೊಂಡು ನಿಂತಿರ್ತೇವೆ ಅಂತಂದರೆ ನೋಡ್ತಾನೇ ಇರಬೇಕು, ಕಾಯ್ತಾನೇ ಇರಬೇಕು. ಹಾಗಾದರೆ ಯಾವಾಗ ಆ ಭಗವಂತ ನಮಗೆ ದರ್ಶನದ ಅವಕಾಶವನ್ನು ಕೊಡ್ತಾನೋ ಆಗ ನಾವು ಹೋಗಿ ದರ್ಶನ ಮಾಡಲಿಕ್ಕೆ ಸಾಧ್ಯ. ನಾವು VIP ಟಿಕೆಟ್ ತಗೊಂಡಿದ್ದೇವೆ, ಎಷ್ಟೊತ್ತು ನಿಂತ್ಕೊಳ್ಳೋದು ಅಂತ ಗಲಾಟೆ ಮಾಡಿದ್ರು ಕೇಳೋರಿಲ್ಲ. ಹಾಗಾದರೆ ಇಲ್ಲಿರುವಂತಹ ಆ ಮೂರ್ತಿಯನ್ನು ನೋಡಬೇಕು ಅಂತಂದ್ರೇ ಅವನ ಅನುಗ್ರಹ ಆಗಬೇಕು, ಅವನ ಚಿತ್ತಕ್ಕೆ ಬರಬೇಕು, ಆಗ ನಮಗೆ ದರ್ಶನ ಆಗುತ್ತೆ. ಹಾಗಿರಬೇಕಾದರೆ ಅಲ್ಲಿ ಚಿನ್ಮಯನಾಗಿರ್ತಕ್ಕಂತಹ ಜ್ಞಾನಾನಂದ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ನಾವು ನೋಡಬೇಕು. ಯಮೇ ವೇಷ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನುಂ ಸ್ವಾಂ. ಯಾರಿಗೆ ದರ್ಶನ ಯಾವಾಗ ಕೊಡಬೇಕು ಅಂತ ಆ ದೇವರು ಬಯಸ್ತಾನೋ ಆಗ ಪರಮಾತ್ಮ ತಾನೇ ಬಂದು ಅವರಿಗೆ ದರ್ಶನ ಮಾಡಿಸ್ತಾನಂತೆ. ಅಲ್ಲಿ ತನಕ ಇವರು ಕಾಯ್ತಾ ಇರ್ತಾರೆ ಅಂತ. ತಾಯಿ ಮಗುವಿನ ಜೊತೆಯಲ್ಲಿ ಕೆಲವು ಬಾರಿ ಆಟ ಆಡ್ತಾಳೆ. ಮಗುವನ್ನು ಆಟ ಆಡಬೇಕು, ಮಗುವಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಪರೀಕ್ಷೆ ಮಾಡಬೇಕು ಅಂತ ತಾಯಿ ಮಗುವನ್ನು ಒಂದು ಕಡೆ ಬಿಟ್ಟು ಮಗುವಿಗೆ ಕಾಣದ ಹಾಗೆ ತಾನೆಲ್ಲೋ ಅಡಗಿ ಕೂತ್ಕೊಳ್ತಾಳೆ. ಆ ಮಗು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಆಟ ಆಡುತ್ತೆ. ಆಮೇಲೆ ತಾಯಿ ಕಾಣಲಿಲ್ಲ ಅಂತಂದರೆ ಗಳೋ ಅಂತ ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತೆ. ತಾಯಿ ಏನು ಮಾಡ್ತಾಳೆ, ನೇರವಾಗಿ ಬಂದು ಮಗುವನ್ನು ಎತ್ಕೊಳ್ಳಲ್ಲ, ಬಾ ಇಲ್ಲಿ ಅಂತ ಮಗುವಿಗೆ ಕಾಣದ ಹಾಗೆ ಕರೀತಾಳೆ. ತಾಯಿಯ ಶಬ್ದವನ್ನು ಕೇಳಿದಾಗ ಅಮ್ಮ ಅಲ್ಲಿರಬಹುದು, ಅಮ್ಮ ಇಲ್ಲಿರಬಹುದು ಅಂತ ಮಗು ಆ ಕಡೆ ಈ ಕಡೆ ಓಡುತ್ತೆ. ಆದರೂ ತಾಯಿ ಆ ಮಗುವಿಗೆ ಕಾಣದ ಹಾಗೆ ಅವಳು ಅಡಗಿ ಕುಳಿತಿದ್ದಾಳೆ. ಅಮ್ಮನ ಶಬ್ದ ಕೇಳಿಸ್ತಲ್ಲ ಅಂತ ಹೇಳಿ ಆ ಮಗು ಓ ಅಮ್ಮ ಇಲ್ಲೇ ಇದ್ದಾಳೆ ಅಂತ ಹೇಳಿ ಸ್ವಲ್ಪ ತನ್ನ ಅಳುವನ್ನು ಕಡಿಮೆ ಮಾಡುತ್ತೆ. ಅಮ್ಮನನ್ನು ಹುಡುಕುತ್ತೆ, ಕಾಣಲಿಲ್ಲ ಅಂತಂದರೆ ಪುನಃ ಗಳು ಅಂತ ಅಳುತ್ತೆ. ಪುನಃ ಕರೀತಾಳೆ, ಪುನಃ ಮಗು ಅಮ್ಮನ ಶಬ್ದ ಕೇಳಿಸ್ತು ಅಂತ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳುತ್ತೆ. ಕಾಣಲಿಲ್ಲ ಅನ್ನೋವಾಗ ಗಳೋ ಅಂತ ಅಳುತ್ತೆ. ಆವಾಗ ಮಗುವಿಗೆ ತಾಯಿಯನ್ನು ಹುಡುಕ್ಲಿಕ್ಕಾಗಲಿಲ್ಲ. ತಾಯಿಯೇ ಸ್ವತಃ ತಾನೇ ಬಂದು ಮಗುವಿಗೆ ತಾನು ಎದುರಾಗಿ ನಿಂತು ಆ ಮಗುವಿನ ಅಳುವನ್ನು ಅವಳು ನಿಲ್ಲಿಸ್ತಾಳೆ. ಹಾಗಾದರೆ ಆ ಮಗುವಿಗೆ ತಾಯಿಯನ್ನು ಹುಡುಕುವಲ್ಲಿ, ತಾಯಿಯನ್ನು ಕಾಣುವಲ್ಲಿ ಹೇಗೆ ಅದಕ್ಕೆ ಶಕ್ತಿ ಇಲ್ಲವೋ ಹಾಗೆ ಈ ಪ್ರತಿಯೊಬ್ಬ ಜೀವನು ಮಗುವಿನಂತೆ ದೇವರನ್ನು ಕಾಣಬೇಕು ಅಂತ ಅಳಬೇಕು. ನಾವು ಯಾತ್ಯಾದಕ್ಕೂ ಅಳುತ್ತೇವೆ, ದೇವರು ಕಾಣಲಿಲ್ಲ ಅಂತ ಅಳೋದೇ ಇಲ್ಲ. ನಾವು ರಾಯರ ಮಠದಲ್ಲಿ ಗುರುವಾರ ಬಂದಿದ್ದೇವೆ, ತುಂಬ ರಶ್ ಇತ್ತು, ನೋಡಿದೆವು, ರಶ್ ಇತ್ತು, ಅದಕ್ಕೆ ನಾವು ಹೊರಗಿಂದ ಹಾಗೆ ಬಂದೆವು ಅಂತ ಹೋಗ್ತೇವೆ. ಹೀಗಿರಬೇಕಾದರೆ ಸ್ವಲ್ಪ ಕಾಲ ಕಾಯಲಿಕ್ಕೆ ನಮಗಾಗಲ್ಲ ಅಂತಂದರೆ ಅಷ್ಟು ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ, ಹೊರಟೋಗ್ತೇವೆ. ಆದರೆ ಅಷ್ಟು ಸುಲಭವಾಗಿ ಪರಮಾತ್ಮ ಸಿಗುವವನಲ್ಲ. ಸುಲಭ ನೋ ಹರಿತನ್ನ, ಅದು ಇಂಗ್ಲಿಷ್ ನೋ ಇಟ್ಕೊಳ್ಳಿ, ಅದು ಸುಲಭ ನೋ, ಅಷ್ಟು ಸುಲಭವಾಗಿ ಪರಮಾತ್ಮ ಸಿಗುವವನಲ್ಲ. ಆದರೆ ಯಾರಿಗೆ ಭಕ್ತ್ಯಾದಿ ಗುಣಗಳಿದೆಯೋ ಸುಲಭನೋ, ಅದು ಕನ್ನಡದ ನೋ ಆಗುತ್ತೆ, ಅವಾಗ ಸುಲಭನೇ ಅಂತ ಆಗುತ್ತೆ. ಹಾಗಾದರೆ ಪರಮಾತ್ಮ ಅವನು ಪರೀಕ್ಷೆ ಮಾಡ್ತಾನಂತೆ. ಯಾವ ಜೀವರು ನನ್ನನ್ನು ನೋಡಬೇಕು ಅಂತ ತವಕದಿಂದ ಇದ್ದಾರೆ ಅನ್ನೋದನ್ನು ಗಮನಿಸಿ ಪರಮಾತ್ಮ ಆ ಮಗು ಅತಿಯಾಗಿ ಅತ್ತಾಗ ತಾಯಿ ಬಂದು ಆ ಮಗುವಿಗೆ ತಾನು ದರ್ಶನವನ್ನು ಕೊಟ್ಟ ಹಾಗೆ ಪರಮಾತ್ಮನು ಕೂಡ ಯಾವ ಭಕ್ತನ ಮೇಲೆ ಅನುಗ್ರಹವನ್ನು ಮಾಡ್ತಾನೋ ಆಗ ಬಂದು ದರ್ಶನವನ್ನು ಕೊಡ್ತಾನಂತೆ. ಆ 7 ಕೋಟೆಯಲ್ಲಿರ್ತಕ್ಕಂಥ ಜೀವರಿಗೆ ಪರಮಾತ್ಮ ಆಗಾಗ ಬಂದು ದರ್ಶನ ಕೊಡ್ತಾನಂತೆ. 7 ಕೋಟೆಯಲ್ಲಿ ಇದ್ದಾಗ ಯಾವಾಗಲೂ ದೇವರ ದರ್ಶನ ಆಗೋದಿಲ್ಲ. ಒಂದು ಶ್ರುತಿ ಹೇಳುತ್ತೆ, ಸ ಏನಾನ್ ಬ್ರಹ್ಮ ಗಮಯತಿ ಅಂತ. ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗಬೇಕು ಅಂತಂದರೆ ನಾವು ಹೋಗ್ಲಿಕ್ಕಾಗೋದಿಲ್ಲ. ಎಲ್ಲಿಯಾದರೂ ನಾವು ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಅವರ ಭೇಟಿಗೆ ಹೋಗಿದ್ದೇವೆ ಅಂತಂದರೆ ಆವಾಗ ನಮ್ಮ ಜೊತೆಯಲ್ಲಿ ಆ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಅವರ ಪರಿಚಾರಕರು ಯಾರಿರ್ತಾರೋ ಅವ್ರ ಜೊತೆಗೆ ನಮ್ಮ ಜೊತೆಗೆ ಬರ್ತಾರೋ ಅವರೇ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ನಾವೇ ಹೋಗ್ತೀವಿ ಅಂತಂದರೆ ನಿಲ್ಲಿ ಅಂತಾರೆ. ಒಬ್ಬ ಸಾಧಾರಣ ವ್ಯಕ್ತಿ ನಮ್ಮಂತೆ ಇದ್ದವನು, ಅವನೇ ಪ್ರೈಮ್ ಮಿನಿಸ್ಟ್ರೋ ಚೀಫ್ ಮಿನಿಸ್ಟ್ರೋ ಆಗಿರ್ತಾನೆ, ಅವನನ್ನು ನೋಡಬೇಕು ಅಂತ ಹೋದ್ರೇನೆ ನಮಗೆ ನೇರವಾಗಿ ನೋಡಲಿಕ್ಕಾಗಲ್ಲ, ನಮ್ಮನ್ನು ಯಾರಾದರೂ ಕರ್ಕೊಂಡು ಹೋಗಬೇಕು ಅಂತಿದೆ.
ಹಾಗಿರಬೇಕಾದ್ರೆ ಅನಾದಿ ಅನಂತ ಕಾಲದವರೆಗೆ 14 ಲೋಕದ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಅವನನ್ನು ನೋಡಬೇಕು ಅಂತ ನಾನು ಡೈರೆಕ್ಟಾಗಿ ಹೋಗ್ತೇನೆ ಅಂತಂದರೆ ಸಾಧ್ಯವೇ ಇಲ್ಲ. ಆ ಭಗವಂತನ ಪರಮಭಕ್ತರಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರ ಆ ಒಂದು ಉಪದೇಶ ನಮ್ಮ ಕಿವಿಗೆ ಬಿದ್ದಿದೆ ಅಂತಾದರೆ ಆ ಬ್ರಹ್ಮದೇವರ ಉಪದೇಶವನ್ನು ಕೇಳಿರ್ತಕ್ಕಂಥ ಜೀವರಿಗೆ ಬ್ರಹ್ಮದೇವರೇ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿ ಕೇಳಿರುವ ಈ ಉಪನ್ಯಾಸಗಳೆಲ್ಲ ಅಲ್ಲಿ ಬ್ರಹ್ಮದೇವರ ಪ್ರವಚನ ಕೇಳಲಿಕ್ಕೆ ಇದೆಲ್ಲ ನಾಂದಿ. ಆ ಬ್ರಹ್ಮದೇವರ ಉಪದೇಶವನ್ನು ಕೇಳಿದ್ರೇನೆ ಮುಂದೆ ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯ. ಆ ಬ್ರಹ್ಮದೇವರ ಉಪದೇಶ ಕೇಳುವಂತಹ ಆ ಯೋಗ್ಯತೆ, ಅಧಿಕಾರ, ಭಾಗ್ಯ, ಸೌಭಾಗ್ಯ ನಮಗಿಲ್ಲ ಅಂತಾದರೆ ನಾವು ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇಲ್ಲಿ ಪ್ರವಚನ ಕೇಳಬೇಕೋ ಬೇಡೋ ಅಂತ ಯೋಚನೆ ಮಾಡಬೇಕು. ಒಂದು ವೇಳೆ ಇಲ್ಲಿ ಪ್ರವಚನ ಕೇಳಲಿಲ್ಲ, ಎಷ್ಟು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಅಂತ ನಮಗೆ ವೈರಾಗ್ಯ ಬಂದಿದೆ, ಯಾವುದರಲ್ಲಿ, ಜಗತ್ತಿನಲ್ಲ, ಪ್ರವಚನ ಕೇಳೋದರಲ್ಲಿ, ಹಾಗಿದ್ದರೆ ನಾವು ಯಾವತ್ತೂ ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ದೇವರನ್ನು ಕಾಣಬೇಕು. ದೇವರನ್ನು ಕಂಡ ಮೇಲೆ ಬ್ರಹ್ಮದೇವರ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ, ಬ್ರಹ್ಮದೇವರ ಜೊತೆಯಲ್ಲಿ ವೈಕುಂಠಕ್ಕೆ ಹೋಗಲಿಕ್ಕೆ ಸಾಧ್ಯ. ಅದನ್ನು ವರ್ಣನೆ ಮಾಡ್ತಾರೆ. ಸಯೇನಾನ್ ಬ್ರಹ್ಮಗಮಯತಿ ಎಂಬ ಶ್ರುತಿ ನಯದಿಂದ ನಿರ್ಣಯಿಸಿತಾಗಿ ಪ್ರಿಯವಾದ ಲಿಂಗದೇಹದ ಜೀವನ್ಮುಕ್ತರು ಜಯ ಜಯ ವೆನ್ನುತಿಹರಲ್ಲಿ ಅಂತ. ಬ್ರಹ್ಮದೇವರ ಉಪದೇಶವನ್ನು ಪಡೆದಿರತಕ್ಕಂತಹ ಯಾರು ಜೀವನ್ಮುಕ್ತರು, ಸಾಧನೆ ಮಾಡಿದ್ದಾರೆ, ಇನ್ನು ಸಾಧನೆ ಮಾಡಬೇಕಾದದ್ದಿಲ್ಲ, ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣ ಸಾಧನೆಯನ್ನು ಮಾಡಿರ್ತಕ್ಕಂತಹ ಜೀವರು ಆ ಬ್ರಹ್ಮದೇವರ ಉಪದೇಶವನ್ನು ಪಡೆದು ಅಲ್ಲಿರ್ತಾರಂತೆ. ಆ 7 ಕೋಟೆಗಳಲ್ಲಿ ಅವರು ವಾಸ ಮಾಡ್ತಾ ಇರ್ತಾರಂತೆ. ಭಗವಂತ ಬಂದಾಗ ಭಗವಂತನಿಗೆ ಜೋರಾಗಿ ಜಯಕಾರವನ್ನು ಹಾಕ್ತಾರಂತೆ. ಭಗವಂತನ ಆ ಚಿನ್ಮಯ ರೂಪವನ್ನು ನೋಡಿದಾಗ ಬೆಟ್ಟ ಹತ್ಕೊಂಡು ಹೋಗಬೇಕಾದ್ರೆ ಹತ್ತಿ ಶ್ರಮ ಆಗಿರುತ್ತೆ. ಬಾಯಿಂದ ಗೋವಿಂದ ಗೋವಿಂದ ಅಂತ ಯಾರೋ ಜೋರಾಗಿ ಹೇಳ್ತಾ ಇರ್ತಾರೆ, ನಮಗೆ ಗೋವಿಂದ ಅಂತ ಹೇಳಲಿಕ್ಕೂ ಆಗಿರಲ್ಲ. ಆದರೆ ನಾವು 7 ಕುಂಡಲವಾಡ 7 ಬೆಟ್ಟಗಳನ್ನು ಹತ್ತಿ ಆ ಶ್ರೀನಿವಾಸನ ಹತ್ತಿರಕ್ಕೆ ಬಂದಿದ್ದೇವೆ. ಇನ್ನೇನು ಶ್ರೀನಿವಾಸನ ದರ್ಶನ ಆಯಿತು, ಯಾರಾದರೂ ಗೋವಿಂದ ಅಂತ ಹೇಳಿ ಆವಾಗ ನಾವು ಉಚ್ಚ ಸ್ವರದಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡ್ತೇವೆ. ಹಾಗೆ ಆ ಭಗವಂತ ಅಮುಕ್ತ ಸ್ಥಾನಕ್ಕೆ ಬಂದು ಆ ಜೀವರಿಗೆ ದರ್ಶನ ಕೊಟ್ಟಾಗ ಎಲ್ಲರೂ ಭಕ್ತಿಯಿಂದ, ಉದ್ರೇಕದಿಂದ ಅವರೆಲ್ಲರೂ ಕೂಡ ಭಗವಂತನನ್ನು ಜೋರಾಗಿ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಹೀಗೆ ಆ ಜೀವರು ಅಮುಕ್ತ ಸ್ಥಾನದಲ್ಲಿ ಭಗವಂತನ ಬರುವಿಕೆಯನ್ನು ಕಾಯ್ತಾ ಇರ್ತಾರೆ. ಭಗವಂತ ಬಂದಾಗ ಅವನನ್ನು ತುಂಬ ಸಂತೋಷದಿಂದ ನೋಡಿ ಅವನಿಗೆ ಜಯಕಾರ ಹಾಕ್ತಾರೆ. ಆ ಜೀವರಿಗೆ ಅಲ್ಲಿ ಲಿಂಗದೇಹದ ಜೀವನ್ಮುಕ್ತರು ಅಂತ. ಆ 7 ಕೋಟೆಯಲ್ಲಿರ್ತಕ್ಕಂತಹ ಜೀವರಿಗೆ ಮೊದಲು ಸಂಸಾರಕ್ಕೆ ಬರಬೇಕಾದರೆ ಯಾವ ದೇಹ ಎಂಬತಕ್ಕಂಥದ್ದು ಅಂಟ್ಕೊಂಡಿತ್ತೋ ಆ ದೇಹ ಇನ್ನೂ ಅಂಟ್ಕೊಂಡಿದೆ. ಇನ್ನು ಸಂಸಾರಕ್ಕೆ ಬರಬೇಕಾದರೆ, ಸೃಷ್ಟಿಗೆ ಬರಬೇಕಾದರೆ ಮೊದಲಿದ್ದಂತಹ ದೇಹ ಲಿಂಗದೇಹ, ಸೃಷ್ಟಿಗೆ ಬರಬೇಕಾದರೆ ಆ ಅನಿರುದ್ಧ ರೂಪಿಯಾದ ಪರಮಾತ್ಮ ಒಂದು ದೇಹ ಕೊಟ್ಟ, ಅದನ್ನು ಅನಿರುದ್ಧ ದೇಹ ಅಂತ ಕರೀತಾರೆ. ಆಮೇಲೆ ನಾವು ತಾಯಿಯ ಗರ್ಭದಲ್ಲಿ ಇನ್ನೊಂದು ಶರೀರ ಪಡ್ಕೊಳ್ತೇವೆ, ಅದನ್ನು ಸ್ಥೂಲ ದೇಹ ಅಂತಾರೆ. ನಾವು ಜೀವನ್ಮುಕ್ತರಾಗಿ ಇರುವಂತಹ ಕಾಲದಲ್ಲಿ ಸ್ಥೂಲ ದೇಹ ಇರೋದಿಲ್ಲ, ಅನಿರುದ್ಧ ದೇಹವೂ ಇರೋದಿಲ್ಲ. ಅವನಿಗಿರ್ತಕ್ಕಂಥದ್ದು ಕೇವಲ ಲಿಂಗದೇಹ ಎಂಬತಕ್ಕಂಥದ್ದು. ಆ ಲಿಂಗದೇಹ ಅದು ಅಷ್ಟು ಅಣುವಾಗಿರ್ತಕ್ಕಂಥದ್ದು, ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಜೀವನ ಸ್ವರೂಪವೇ ಅತ್ಯಂತ ಸೂಕ್ಷ್ಮ. ನಾನು ಅಂತ ಅಹಂಕಾರದಿಂದ ಮೆರಿತೇವೆ. ಆದರೆ ನನ್ನ ಸ್ವರೂಪ ಏನು ಅಂತ ನಾವು ತಿಳ್ಕೊಂಡ್ರೆ ಜೀವನಿಗೆ ತುಂಬ ಆಶ್ಚರ್ಯವಾಗುತ್ತೆ. ಜೀವನ ಸ್ವರೂಪ ಎಂಬತಕ್ಕಂಥದ್ದು ಒಂದು ಕೂದಲೆಳೆ, ಅದು ಕುದುರೆಯ ಬಾಲದ ಕೊನೆಯ ಒಂದು ಕೂದಲು ಅಂತ ಹೇಳ್ತಾರೆ. ಅದನ್ನು ತೆಗೆದುಕೊಳ್ಬೇಕು, ಅದನ್ನು 100 ಭಾಗ ಸೀಳಬೇಕು, ಅಡ್ಡಡ್ಡ ಅಲ್ಲ, ಉದ್ದುದ್ದ ಸೀಳಬೇಕು. 100 ಭಾಗ ಸೀಳಿದಾಗ
ಅದರ ಒಂದು ಸೀಳನ್ನು ತೆಗೆದುಕೊಳ್ಳಬೇಕು, ಅದನ್ನು ಪುನಃ 100 ಭಾಗ ಸೀಳಬೇಕು ಅಂತ. ಇದು ಸೀಳಲಿಕ್ಕೆ ಆಗುತ್ತಾ ಅಂತ ನಮಗೆ ಕಲ್ಪನೆಗೆ ಬರೋದೇ ಇಲ್ಲ. ಒಂದು ಸಣ್ಣ ಕುದುರೆಯ ಬಾಲದ ಕೂದಲು, ಒಂದು ಕೂದಲು, ಅದನ್ನು 100 ಭಾಗ ಸೀಳಬೇಕು, ಪುನಃ ಆ ಒಂದು ಭಾಗವನ್ನು ತೆಗೆದುಕೊಂಡು ಅದನ್ನು 100 ಭಾಗ ಸೀಳಬೇಕು. ಅದರ ಅಣುಭಾಗ ಅಷ್ಟು ಜೀವ ಇದ್ದಾನೆ ಅಂತ. ಆ ಜೀವನಿಗೆ ಆವರಕವಾಗಿರ್ತಕ್ಕಂತಹ ಈ ಪ್ರಕೃತಿಯ ಒಂದು ಹೊದಿಕೆ ಇದೆಯಲ್ಲ, ಇದನ್ನೇ ಲಿಂಗದೇಹ ಅಂತ ಕರೀತಾರೆ. ಅಷ್ಟು ಸಣ್ಣದಾದ ಲಿಂಗದೇಹ ಅದು ಎಂಥದ್ದು? ಅಲ್ಲಿ 16 ಕಲೆಗಳಿದೆಯಂತೆ. ಷೋಡಶ ಕಲಾತ್ಮಕ ಜೀವ ಅಂತ ಹೇಳ್ತಾರೆ. ಅವನಿಗೆ ಈ ದೇಹ ಇರಬೇಕಾದರೂ 16 ಕಲೆಗಳು. ಈ ದೇಹದಲ್ಲಿ 16 ಕಲೆಗಳು. ಕಲೆ ಅಂತಂದರೆ ಯಾವುದೋ ಗಾಯ ಆಗಿರ್ತಕ್ಕಂತಹ ಮಾರ್ಕ್ ಅಂತ ಅನ್ಕೋಬೇಡಿ. ಈ ಜೀವ ಈ ಶರೀರದಲ್ಲಿ ಏನೇನು ಅನುಭವಿಸ್ತಾ ಇದ್ದಾನೋ ಇದಕ್ಕೆಲ್ಲ ಮೂಲವಾಗಿರ್ತಕ್ಕಂಥ ವಸ್ತುಗಳು. ಅದನ್ನು ಶಾಸ್ತ್ರ ಹೇಳ್ತಾ ಇದೆ. ಪ್ರಾಣೇಂದ್ರಿಯಾಂತಃಕರಣ ಭೇದೇನ ತ್ರಿವಿಧಂ ಮತಂ ಪಂಚೈವತೆ ಸರ್ವೇ ಪ್ರಾಣ ಬುದ್ಧೀಂದ್ರಿಯಾಣಿ ಚ ಕರ್ಮೇಂದ್ರಿಯಾಣಿ ಚ ತಥಾ ತಸ್ಮಾತ್ ಪಂಚವಿಧಂ ಸ್ಮೃತಂ ಅಂತ. ಜೀವನಿಗೆ 15 ಕಲೆಗಳಿಂದ ಕೂಡಿದ ಈ ಶರೀರ, ಅದು 16 ಕಲೆಗಳು ಅದರಿಂದ ಕೂಡಿರ್ತಕ್ಕಂಥ ಶರೀರ. 15 ಬಹಳ ಸುಲಭ ಅಂತ ಹೇಳ್ತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇದು ಪ್ರಾಣನ 5 ರೂಪಗಳು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಎಂಬುದಾಗಿ 5 ಕರ್ಮೇಂದ್ರಿಯ. ಶ್ರೋತ್ರ, ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಗ್ರಹಿಸುವಂತಹ ಶ್ರೋತ್ರ, ತ್ವಗಿಂದ್ರಿಯ, ಚಕ್ಷುಸ್ಸು, ರಸನ ಮತ್ತು ಘ್ರಾಣ ಎಂಬುದಾಗಿ 5 ಇಂದ್ರಿಯಗಳು. ಹೀಗೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಪ್ರಾಣಗಳು, ಆಮೇಲೆ ಮನಸ್ಸು ಅಂತ. ಹೀಗೆ ಈ 16 ಕಲೆಗಳಿಂದ ಕೂಡಿರತಕ್ಕಂತಹ ದೇಹ ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ದೇಹ, ಆ ಲಿಂಗದೇಹ ಅಂತ. ಆ ಲಿಂಗದೇಹದ ಜೊತೆಯಲ್ಲಿ 7 ಪ್ರಾಕಾರಗಳಲ್ಲಿ ಆ ಜೀವನ್ಮುಕ್ತರಿರ್ತಾರಂತೆ. ನಮಗೂ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆಯಾ? ಅದಕ್ಕೆ ಹೇಳ್ತಾರೆ ನಮಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ 7 ಪ್ರಾಕಾರದ ವೈಕುಂಠ ಲೋಕದ ಕೋಟೆಯಲ್ಲಿ ಇರಲಿಕ್ಕೆ ಯಾರಿಗೆ ಅವಕಾಶ ಇದೆ, ಯಾರು ಅದಕ್ಕೆ ಅಧಿಕಾರಿಗಳು? ಅದನ್ನು ಹೇಳ್ತಾರೆ. ಅಪ್ರತೀಕಾಲಂಬನರ ಮುಖ್ಯ ಪ್ರಾಣ ಸಪ್ತ ಪ್ರಾಕಾರಂಗಳೊಳಗೆ ಮುಕ್ತಿ ಪರ್ಯಂತ ಭೋಗಂಗಳುಂಡು ಕೊಂಡಿಪ್ಪಂತೆ ಕಟ್ಟು ಮಾಡುವನು. ಮುಖ್ಯ ಪ್ರಾಣದೇವರು ಅಪ್ರತೀಕಾಲಂಬನರು ಅಂತಿದ್ದಾರೆ. ಪ್ರತೀಕಂ ದೇಹ ಉದ್ದಿಷ್ಟ ಅಂತ. ಪ್ರತೀಕ ಅಂದರೆ ಪ್ರತಿಮೆ ಅಂತರ್ಥ. ಅಪ್ರತೀಕ ಅಂತಂದರೆ ಪ್ರತಿಮೆಯಲ್ಲದ್ದು ಅಂತರ್ಥ. ಅಪ್ರತೀಕ ಆಲಂಬನರು, ಯಾರಿಗೆ ದೇವರನ್ನು ಧ್ಯಾನ ಮಾಡಬೇಕಾದರೆ ಪ್ರತಿಮೆಯ ಅವಶ್ಯಕತೆ ಇಲ್ಲವೋ ಅವರನ್ನು ಅಪ್ರತೀಕಾಲಂಬನರು ಅಂತ ಕರೀತಾರೆ. ನಮಗೆ ದೇವರನ್ನು ಧ್ಯಾನ ಮಾಡಬೇಕು ಅಂತಂದರೆ ಪ್ರತಿಮೆಯ ಅವಶ್ಯಕತೆ ಇದೆ. ಒಂದೋ ಅಗ್ನಿ ಪ್ರತಿಮೆ, ಇಲ್ಲ ಅಂತಾದರೆ ಲೋಹಮಯ ಪ್ರತಿಮೆ ಅಥವಾ ದಾರು ಪ್ರತಿಮೆ, ಶಿಲಾಮಯ ಪ್ರತಿಮೆ. ಇಂತಹ ಪ್ರತಿಮೆಗಳಲ್ಲಿ ನಾವು ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಭಗವಂತನ ಆ ಮೂರ್ತಿ ಇಲ್ಲ ಅಂತಾದರೆ ನಮಗೆ ಧ್ಯಾನ ಮಾಡಲಿಕ್ಕಾಗಲ್ಲ. ಮೂರ್ತಿ ಇದೆ ಎಂದ ಮಾತ್ರಕ್ಕೆ ಧ್ಯಾನ ಮಾಡ್ತೇವೆ ಅಂತಲ್ಲ, ಮೂರ್ತಿ ಇದ್ದರೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಮೂರ್ತಿ ಇಲ್ಲ ಅಂತಾದರೆ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅಧಮಾಧಿಕಾರಿಗಳ ಸ್ವರೂಪ ಅಂತ ಹೇಳ್ತಾರೆ. ಇನ್ನು ಇದಕ್ಕಿಂತ ಸ್ವಲ್ಪ ಮೇಲೆ ಇದ್ದಾರೆ, ಅವರು ದೇವರನ್ನು ಕಾಣ್ತಾರೆ. ಎಲ್ಲಿ ಕಾಣ್ತಾರೆ? ಯೋಗಿನಾಂ ಹೃದಯೇ ಹರಿಹಿ ಅಂತ. ಅವರಿಗೆ ತಮ್ಮ ಈ ಅಂತಃಕರಣವೇ, ತಮ್ಮ ಮನಸ್ಸೇ, ತಮ್ಮ ದೇಹವೇ, ತಮ್ಮ ಹೃದಯವೇ ಅವರಿಗೆ ಭಗವಂತನ ಪ್ರತೀಕವಾಗಿರುತ್ತೆ. ಅಧಮ ಜೀವರಿಗೆ ಹೊರಗಿನದ್ದು ಪ್ರತಿಮೆ, ಸ್ವಲ್ಪ ಮೇಲಿದ್ದಾರೆ ಅಂತಂದರೆ ಅವರಿಗೆ ಒಳಗಿನ ಪ್ರತಿಮೆ. ಇನ್ನೂ ಉತ್ತಮರಾಗಿದ್ದಾರೆ ಅಂತಂದರೆ
ಅವರಿಗೆ ಇದ್ಯಾವುದು ಪ್ರತಿಮೆ ಅಲ್ಲ, ಎಲ್ಲವೂ ಪ್ರತಿಮೆ ಅಂತ. ಸರ್ವತ್ರ ವಿದಿತಾತ್ಮನಾಂ ಅಂತ. ಯಾರು ವ್ಯಾಪ್ತೋಪಾಸಕರಿದ್ದಾರೋ ಅಂತಹ ಜೀವರಿಗೆ ಇಡೀ ಜಗತ್ತೇ ಪ್ರತಿಮೆಯಂತೆ ಇರುತ್ತೆ. ಇವರನ್ನು ಅಪ್ರತೀಕಾಲಂಬನರು ಅಂತ ಕರೀತಾರೆ. ಪ್ರತೀಕ ಪ್ರತಿಮೆ, ಪ್ರತಿಮೆಯ ಅವಲಂಬನೆ ಇಲ್ಲದೇನೆ ಯಾರು ದೇವರನ್ನು ಧ್ಯಾನ ಮಾಡ್ತಾರೋ, ದೇವರನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅವರು ಅಪ್ರತೀಕಾಲಂಬನರು ಅಂತ. ಅದೆಲ್ಲ ದೊಡ್ಡ ದೊಡ್ಡ ದೇವತೆಗಳು, ಅವರಿಗೆ ಮಾತ್ರ ಆ ರೀತಿಯಾಗಿರ್ತಕ್ಕಂತಹ ಉಪಾಸನೆಯಲ್ಲಿ ಯೋಗ್ಯತೆ ಅಂತ ಶಾಸ್ತ್ರ ಹೇಳುತ್ತೆ. ಅಪ್ರತೀಕಾ ದೇವತಾಸ್ತು ಋಷೀಣಾಂ ಶತಮೇವ ಚ ರಾಜ್ಞಾಂಚ ಶತಮುದ್ದಿಷ್ಟ ಗಂಧರ್ವಾಣಾಂ ಶತಂ ತಥಾ. 100 ಜನ ದೇವತೆಗಳು, 100 ಜನ ಗಂಧರ್ವರು, 100 ಜನ ರಾಜರು, 100 ಜನ ಋಷಿಗಳು, ಇವರಿಗೆ ಭಗವಂತನ ವ್ಯಾಪ್ತ ರೂಪವನ್ನು ಉಪಾಸನೆ ಮಾಡತಕ್ಕಂತಹ ಯೋಗ್ಯತೆ ಇದೆ. ಉಳಿದವರಿಗೆ ಪರಮಾತ್ಮನ ವ್ಯಾಪ್ತ ರೂಪವನ್ನು ಉಪಾಸನೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಹೀಗೆ ಇಂತಹ ವಿಶಿಷ್ಟರಾಗಿರ್ತಕ್ಕಂತಹ ಯಾವ ಜೀವರಿದ್ದಾರೋ, ಉತ್ತಮ ಜೀವರಿದ್ದಾರೋ, ಆ ಜೀವರು ಭಗವಂತನ ವ್ಯಾಪ್ತ ಉಪಾಸನೆಯನ್ನು ಮಾಡಿ ಆ ಪರಮಾತ್ಮನ ದರ್ಶನವನ್ನು ಪಡೆದಿರತಕ್ಕಂತಹ ಜೀವರು ಮುಖ್ಯಪ್ರಾಣದೇವರ ಅನುಗ್ರಹದಿಂದ ಆ ಭಗವಂತನ ವೈಕುಂಠ ಲೋಕದ ಅಯೋಧ್ಯ ನಗರೆಯ ಹೊರಗಡೆ ಇರತಕ್ಕಂತಹ 7 ಕೋಟೆಗಳಲ್ಲಿ ಅವರಿರ್ತಾರಂತೆ. ಹೇಗಿರ್ತಾರೆ? ಎಲ್ಲ ವಿಧವಾಗಿರ್ತಕ್ಕಂತಹ ಸುಖಗಳನ್ನು ಅನುಭವಿಸಿಕೊಂಡಿರ್ತಾರೆ ಅಂತ. ಯಾವುದಕ್ಕೂ ಕೊರತೆ ಇರೋದಿಲ್ಲ. ಭಗವಂತನ ದರ್ಶನವನ್ನು ಪಡೆದಿದ್ದಾರೆ. ಆದ್ದರಿಂದಾಗಿ ಅಂತಹ ಜೀವರಿಗೆ ಮುಕ್ತಿ ಪರ್ಯಂತ ಭೋಗങ്ങളുಂಡು, ಅನೇಕ ವಿಧವಾಗಿರ್ತಕ್ಕಂತಹ ಸುಖವನ್ನು ಅನುಭವಿಸಿಕೊಂಡು ಆ ಜೀವನ್ಮುಕ್ತರು 7 ಕೋಟೆಯಲ್ಲಿ ಅವರು ಕಾಯ್ತಾ ಇರ್ತಾರಂತೆ. ಅಂತಹ ಅಪ್ರತೀಕಾಲಂಬ ಜೀವರು ಯಾರಿದ್ದಾರೋ, ಜೀವನ್ಮುಕ್ತರಾದಂತಹ ಜೀವರು, ಅವರನ್ನು ನೋಡಬೇಕು ಅಂತ, ಅವರಿಗೆ ದರ್ಶನ ಕೊಡಬೇಕು ಅಂತ ಪರಮಾತ್ಮ ಅಲ್ಲಿಗೆ ಬರ್ತಾನಂತೆ. ಆಗಾಗ ಬರ್ತಾನಂತೆ. ಪರಮಾತ್ಮನ ಜೊತೆಯಲ್ಲಿ ಮುಕ್ತರಾದ ಜೀವರು ಬರ್ತಾರಂತೆ. ಅದನ್ನು ವರ್ಣನೆ ಮಾಡ್ತಾರೆ. ಮುಕ್ತಾಮುಕ್ತರು ಕೂಡಿ ಅದರಿಂದ ಬೆರಸಿಹರು ಸಪ್ತ ಪ್ರಾಕಾರಂಗಳೊಳಗೆ ಚಿತ್ರ ಚಾವಡಿಯೊಳು ಅಲ್ಲಿದ್ದ ಹರಿಗೆ ಆ ಮುಕ್ತಸುರರು ಭಿನ್ನಯಿಸುವರು. ಭಗವಂತನು ಆ ಜೀವನ್ಮುಕ್ತರಿಗೆ ದರ್ಶನ ಕೊಡಬೇಕು ಅಂತ ಆಗಾಗ ಬರ್ತಾನೆ. ಹೇಗೋ ಹಾಗೆ ಭಗವಂತನ ಜೊತೆಯಲ್ಲಿ ಹಿಂದಿನ ಕಲ್ಪದಲ್ಲಿ ಮೋಕ್ಷವನ್ನು ಹೊಂದಿರತಕ್ಕಂತಹ ಜೀವಿಗಳು ಬರ್ತಾರಂತೆ. ಹೀಗೆ ಆ ಸಪ್ತ ಪ್ರಾಕಾರದಲ್ಲಿ ಮುಕ್ತಾಮುಕ್ತರು ಕೂಡಿ ಅಂತ. ಮುಕ್ತರಾಗಿರ್ತಕ್ಕಂತಹ ಜೀವಿಗಳು ಇರ್ತಾರೆ, ಅಪ್ರತೀಕಾಲಂಬನರೇ. ಹಿಂದಿನ ಕಲ್ಪದಲ್ಲಿ ಮುಕ್ತರಾಗಿರ್ತಕ್ಕಂತಹ ಅಪ್ರತೀಕಾಲಂಬನರು ಅವರು ಅಲ್ಲಿಗೆ ಬರ್ತಾರೆ. ಹಾಗೆ ಯಾರು ಈ ಕಲ್ಪದಲ್ಲಿ ಭಗವಂತನ ದರ್ಶನವನ್ನು ಮಾಡಿದ್ದಾರೋ, ವ್ಯಾಪ್ತೋಪಾಸಕರಾಗಿದ್ದಾರೋ, ಅಪ್ರತೀಕಾಲಂಬನರು ಎಂಬತಕ್ಕಂತಹ ಶಬ್ದವಾಚ್ಯರಾಗಿದ್ದಾರೋ ಅವರನ್ನು ನೋಡಲಿಕ್ಕೋಸ್ಕರ ಮುಕ್ತರಾಗಿರ್ತಕ್ಕಂತಹ ಜೀವರು ಅಲ್ಲಿಗೆ ಬರ್ತಾರೆ. ಹೀಗೆ ಹೇಳಿದಾಗ ಒಂದು ಸಮಸ್ಯೆ ಬರುತ್ತೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಮಾತಿದೆ, ನ ಪ್ರೇತ್ಯ ಸಂಜ್ಞಾಸ್ತಿ ಅಂತ. ನ ಪ್ರೇತ್ಯ ಸಂಜ್ಞಾ ಅಸ್ತಿ ಅಂತ. ಯಾರು ಮುಕ್ತರಾಗಿದ್ದಾರೋ ಅವರು ಅಮುಕ್ತರ ಕಣ್ಣಿಗೆ ಕಾಣೋದಿಲ್ಲ. ಮುಕ್ತರಾಗಬೇಕು ಅಂತಿಲ್ಲ. ಈ ದೇಹ ಬಿಟ್ಟು ಹೋದವರೇ ಕಣ್ಣಿಗೆ ಕಾಣಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದರು ಬಂಧು ಬಾಂಧವರು ಅಥವಾ ಯಾರೇ ಆಗಿರಬಹುದು, ಈ ದೇಹದಲ್ಲಿರುವಷ್ಟು ಕಾಲ ನಮಗೆ ಗೊತ್ತು. ಈ ದೇಹ ಬಿಟ್ಟೋಗಿದ್ದಾರೆ ಅಂತಂದರೆ ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ. ಈ ದೇಹ ಬಿಟ್ಟೋದಂತಹ ವ್ಯಕ್ತಿಗಳ ಅಡ್ರೆಸ್ಸೇ ನಮಗೆ ಗೊತ್ತಿಲ್ಲ ಅಂದಮೇಲೆ ಯಾರು ಭಗವಂತನನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಭಗವಂತನನ್ನು ಕಂಡಿದ್ದಾರೋ, ಕಂಡ ಮೇಲೆ ಲಿಂಗದೇಹವನ್ನು ಕಳ್ಕೊಂಡಿದ್ದಾರೋ,
ಮೋಕ್ಷವನ್ನು ಪಡೆದಿದ್ದಾರೋ ಅಂತಹ ವ್ಯಕ್ತಿಗಳ ಬಗ್ಗೆ ಉಪನಿಷತ್ತು ಹೇಳ್ತಾ ಇದೆ, ನ ಪ್ರೇತ್ಯ ಸಂಜ್ಞಾಸ್ತಿ. ಆ ಮುಕ್ತರಾಗಿರ್ತಕ್ಕಂಥ ಜೀವರನ್ನು ಅಮುಕ್ತರಾದವರು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ, ಮುಕ್ತಾಮುಕ್ತರು ಕೂಡಿ, ಮುಕ್ತರಾದ ಜೀವರು ಅಮುಕ್ತರಾಗಿರ್ತಕ್ಕಂತಹ 7 ಪ್ರಾಕಾರದಲ್ಲಿರ್ತಕ್ಕಂಥ ಜೀವಿಗಳ ಜೊತೆಯಲ್ಲಿ ಕೂಡಿಕೊಂಡು ಅವರು ಅನೇಕ ಭಗವಂತನ ತತ್ವದ ವಿಚಾರವನ್ನು ಮಾಡ್ತಾರಂತೆ. ಅಲ್ಲಿಯೂ ಕೂಡ ಆ ಅಮುಕ್ತ ಸ್ಥಾನದಲ್ಲಿರ್ತಕ್ಕಂತಹ ಉತ್ತಮ ಜೀವರು ಮುಕ್ತರಾಗಿರ್ತಕ್ಕಂತಹ ಉತ್ತಮ ಜೀವರ ಜೊತೆಯಲ್ಲಿ ಭಗವಂತನ ಈ ಮಹಿಮೆಯ ವಿಚಾರಗೋಷ್ಠಿಯನ್ನು ನಡೆಸ್ತಾರಂತೆ. ಅಲ್ಲ, ಮುಕ್ತರಾದವರು ಅಮುಕ್ತರಿಗೆ ಕಾಣೋದೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಮುಕ್ತಾಮುಕ್ತರು ಒಟ್ಟಿಗೆ ಕೂಡ್ಕೊಂಡಿರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಅದಕ್ಕೆ ವಾದಿರಾಜತೀರ್ಥ ಶ್ರೀಪಾದಂಗಳವರೇ ನಿರ್ಣಯವನ್ನು ಕೊಡ್ತಾರೆ. ನಪ್ರೇತ್ಯ ಸಂಜ್ಞಾಸ್ತಿ ಅಂತ ಉಪನಿಷತ್ತಿನ ವಾಕ್ಯ. ಈ ಮಾತಿನ ಅರ್ಥ ಏನು ಅಂತಂದರೆ, ಆ 7 ಕೋಟೆಯಲ್ಲಿರ್ತಕ್ಕಂತಹ ಅಮುಕ್ತ ಜೀವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಮುಕ್ತರು ಕಾಣಿಸೋದಿಲ್ಲ ಅಂತ ಅರ್ಥ. ಆ 7 ಕೋಟೆಯಲ್ಲಿರ್ತಕ್ಕಂತಹ ಅಪ್ರತೀಕಾಲಂಬ ಜೀವರು ಯಾರು ಮೋಕ್ಷವನ್ನು ಹೊಂದಿಲ್ವೋ ಅಂತಹ ಜೀವರಿಗೆ ಮುಕ್ತರನ್ನು ಕಾಣತಕ್ಕಂತಹ ಅವಕಾಶ ಇದೆ. ಆ ಪರಮಾತ್ಮನೇ ನಿತ್ಯ ಮುಕ್ತ. ನಿತ್ಯ ಮುಕ್ತನಾದ ಪರಮಾತ್ಮನೇ ಆಗಾಗ ಬಂದು ಅವರಿಗೆ ದರ್ಶನ ಕೊಡ್ತಾನೆ ಅಂತಂದರೆ ಅವನ ಅಧೀನದಲ್ಲಿರ್ತಕ್ಕಂತಹ ಆ ಮುಕ್ತರಾಗಿರ್ತಕ್ಕಂತಹ ಜೀವರು ಇಂತಹ ಉತ್ತಮರಾಗಿರ್ತಕ್ಕಂತಹ ಜೀವಿಗಳನ್ನು, ಯೋಗ್ಯತೆಯನ್ನು ಹೊಂದಿರತಕ್ಕಂಥವರನ್ನು ಮಾತಾಡಿಸ್ಕೊಂಡು ಹೋಗಬೇಕು ಅಂತ ಅವರು ಬರ್ತಾರಂತೆ. ಲೋಕದಲ್ಲಿ ಹಾಗೇನೆ ದೊಡ್ಡ ವ್ಯಕ್ತಿಗಳನ್ನು ದೊಡ್ಡವರು ಮಾತಾಡಿಸ್ತಾರೆ. ನಾವು ಸಣ್ಣ ವ್ಯಕ್ತಿಗಳು ಅಂತಂದರೆ ನಮ್ಮನ್ನು ಯಾರೂ ಮಾತಾಡಿಸೋದೇ ಇಲ್ಲ. ಅಥವಾ ನಮ್ಮಲ್ಲಿ ಸಣ್ಣತನ ಇದೆ ಅಂದರೆ ಸಾಕು, ಅವನು ತುಂಬ ಸಣ್ಣತನ ಮಾಡ್ತಾನೆ, ಆದ್ದರಿಂದ ಅವನ ಹತ್ರ ಮಾತಾಡಲ್ಲ ಅಂತಾರೆ. ಹೀಗೆ ಅನೇಕ ಕಾಮಕ್ರೋಧಾದಿ ದೋಷಗಳಿಗೆ ಒಳಗಾಗಿರ್ತಕ್ಕಂತಹ ಜೀವರೇನೇ ಒಬ್ಬ ಸಣ್ಣ ವ್ಯಕ್ತಿ, ಸಣ್ಣತನವುಳ್ಳಂಥ ವ್ಯಕ್ತಿ ಅಂತಂದರೆ ಅವನ ಹತ್ರ ಮಾತಾಡಲಿಕ್ಕೆ ಇಷ್ಟಪಡಲ್ಲ ಅಂತಂದರೆ ಆ ಮುಕ್ತರಾಗಿರ್ತಕ್ಕಂಥ ಜೀವರು ನಮ್ಮ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಬರ್ತಾರೇನು ಅಥವಾ ನಮ್ಮನ್ನು ನೋಡ್ಲಿಕ್ಕೆ ಬರ್ತಾರೇನು? ಅದಕ್ಕೆ ನಮ್ಮನ್ನು ನೋಡ್ಲಿಕ್ಕೆ ಬರೋದೇ ಇಲ್ಲ. ಆದರೆ ಯಾರು ಅಪ್ರತೀಕಾಲಂಬನರಿದ್ದಾರೋ ಅವರು ಉತ್ತಮರಾಗಿರ್ತಕ್ಕಂಥ ವ್ಯಕ್ತಿಗಳು, ಅವರನ್ನು ನೋಡಬೇಕು ಅಂತ ಆ ಮುಕ್ತರಾಗಿರ್ತಕ್ಕಂಥ ಜೀವರು ಬರ್ತಾರಂತೆ. ಹೀಗೆ ಆ ಮುಕ್ತರು ಮತ್ತು ಅಮುಕ್ತರು ಇಬ್ಬರು ಸೇರಿಕೊಂಡು ಆ ಪರಮಾತ್ಮನ ವಿಶೇಷವಾಗಿರ್ತಕ್ಕಂತಹ ವಿಚಾರ ವಿನಿಮಯವನ್ನು ಅಲ್ಲಿ ಮಾಡ್ತಾ ಇರ್ತಾರೆ. ಹಾಗಾದರೆ ಸಪ್ತ ಪ್ರಾಕಾರ ಭಗವಂತನ ಆ ವೈಕುಂಠ ಲೋಕಕ್ಕೆ, ಅರಮನೆಗೆ, ಅಯೋಧ್ಯಾನಗರಿಗೆ ಹೋಗೋಕ್ಕಿಂತ ಮೊದಲಿರ್ತಕ್ಕಂಥದ್ದು. ಅಲ್ಲಿ ಎಲ್ಲ ಜೀವರು ಹೋಗೋದಿಲ್ಲ, ಕೇವಲ ಅಪ್ರತೀಕಾಲಂಬನ ಜೀವರು ಮಾತ್ರ ಅಲ್ಲಿ ಹೋಗಿ ಬ್ರಹ್ಮದೇವರ 100 ವರ್ಷ ಆಯುಷ್ಯ ಅದು ಮುಗಿಯೋ ತನಕ ಅವರು ಕಾಯ್ತಾ ಇರ್ತಾರೆ. ಕಾಯುವವರು ಯಾರು ಹಾಗಿದ್ರೆ ಬ್ರಹ್ಮ ಪದವಿಯಲ್ಲಿ ಇರುವವರಲ್ಲ. ಹಿಂದೆ ಹೇಳಿದಾಗೆ ದೇವತೆಗಳು, ಋಷಿಗಳು, ರಾಜರು, ಗಂಧರ್ವರು ಇವರ 100 ಅಂತ ಗುಂಪು ಅಂತ ಹೇಳಿದ್ದಾರೆ. ಈ ಗುಂಪಿನವರು ತಮ್ಮ ಸಾಧನೆ ಮುಗಿದ ಮೇಲೆ ಬ್ರಹ್ಮದೇವರಿಂದ ಉಪದೇಶವನ್ನು ಪಡೆದು ಮುಖ್ಯಪ್ರಾಣದೇವರು ಅಲ್ಲಿ ಕೂಡಿಸಿ ಅವರಿಗೆಲ್ಲ ಸುಖವನ್ನು ಅನುಭವಿಸುವ ಹಾಗೆ ಅನುಗ್ರಹ ಮಾಡ್ತಾರಂತೆ. ಅದನ್ನು ಹೇಳ್ತಾರೆ ಚಿತ್ರ ಚಾವಡಿಯೊಳು ಅಂತ. ಕೆಲವೊಂದು ಕಡೆ ಬಸ್ ಸ್ಟಾಪಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಬೆಂಚೇ ಇರಲ್ಲ, ಇದ್ರೂ ಕೆಲವೊಂದು ಸರ್ತಿ ಸಾಕಾಗಲ್ಲ. ತುಂಬ ಜನ ಇದ್ದಾರೆ, ಕೆಲವರು ಕೂತಿರ್ತಾರೆ, ಕೆಲವರು ನಿಂತ್ಕೊಂಡಿರ್ತಾರೆ. ಆ ಕಾಲಲ್ಲಿ ನಿಂತ್ಕೊಳ್ಳೋದು, ಈ ಕಾಲಲ್ಲಿ ನಿಂತ್ಕೊಳ್ಳೋದು, ಅಂತೂ ಆ ಕಾಲು ಈ ಕಾಲು ಅಂತ ಬದಲಾಯಿಸ್ತಿರ್ತಾರೆ, ಕೂತ್ಕೊಳ್ಳಿಕ್ಕಾಗೋದೇ ಇಲ್ಲ ಅಂತ. ಹಾಗೆ ನಾವೀಗ ವೆಯ್ಟಿಂಗ್ ಲಿಸ್ಟಲ್ಲಿ ಇರೋರು ಯಾರು ಅಪ್ರತೀಕಾಲಂಬನರಿದ್ದಾರೋ ಅವರು ಮೋಕ್ಷವನ್ನು ಹೊಂದಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಕಾಯುವಂತಹ ಜೀವರಿಗೆ ಆ ಕಾಲು ಈ ಕಾಲು ಬದಲಾಯಿಸುವಂತಹ ಏನಾದರೂ ಪ್ರಸಂಗ ಇದೆಯೇನು? ಹೇಳ್ತಾರೆ ಅವರು ನೆಮ್ಮದಿಯಿಂದ ಸುಖದಿಂದ ಇರಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಭಾಗ್ಯಗಳಿದೆ. ಆ ಸೌಭಾಗ್ಯಗಳನ್ನು ಅನುಭವಿಸಿಕೊಂಡು ಆ ಸಪ್ತ ಪ್ರಾಕಾರದಲ್ಲಿ ಅಪ್ರತೀಕಾಲಂಬನರು ಸಂತೋಷದಿಂದ ಮುಕ್ತರ ಜೊತೆಯಲ್ಲಿ, ಆ ಮುಕ್ತ ನಿಯಾಮಕನಾಗಿರ್ತಕ್ಕಂಥ ಭಗವಂತನ ಜೊತೆಯಲ್ಲಿ ಕಾಲವನ್ನು ಕಳೀತಾರೆ ಎಂಬುದಾಗಿ ಆ ವೈಕುಂಠದ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ಸಪ್ತದ್ವಾರಗಳು ಅಂತ ಹೇಳಿದೆವು. ಸಪ್ತಕೋಟೆ 7 ಕೋಟೆಯಲ್ಲಿ ಒಂದೊಂದು ಕೋಟೆಯಲ್ಲಿ 4 ದ್ವಾರಗಳು. ಆ ದ್ವಾರಗಳಲ್ಲಿ ಯಾರಿರ್ತಾರೆ, ಅವರು ಏನು ಕೆಲಸವನ್ನು ಮಾಡ್ತಾರೆ, ಅದನ್ನು
ಮುಂದಿನ ಬಾರಿ ವೈಕುಂಠ ವರ್ಣನೆಯನ್ನು ಮನನ ಮಾಡಬೇಕಾದ್ರೆ ನಾವು ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಈ ಒಂದು 4 ಮಾತುಗಳನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರ ವೈಕುಂಠ ವರ್ಣನೆ ಎಂಬತಕ್ಕಂತಹ ಒಂದು ಕೃತಿ, ಅಲ್ಲಿರತಕ್ಕಂತಹ ಸೊಬಗನ್ನು ನಾವು ಅರಿತು ಇಂತಹ ಲೋಕವನ್ನು ಪಡೆಯುವಂತಹ ಪ್ರವೃತ್ತಿ ನಮ್ಮದಾಗಬೇಕು ಅಂತ. ನಾವು ಹೋಗದೇ ಇರಬಹುದು, ನಮಗೆ ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅನಂತ ಶ್ವೇತದ್ವೀಪಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅನಂತಾಸನಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ನಮಗೆ. ಮುಂದೆ ಅವರೇ ವರ್ಣನೆ ಮಾಡ್ತಾರೆ, ಶ್ವೇತದ್ವೀಪಕ್ಕೆ ಹೋಗುವವರು ಯಾರು, ಅನಂತಾಸನಕ್ಕೆ ಹೋಗುವವರು ಯಾರು. ಈಗ ನೋಡಿ ಆಯಿತು, ಅಪ್ರತೀಕಾಲಂಬನರು ಯಾರಿದ್ದಾರೋ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅಂತ. ಆದರೆ ಈ 3 ಲೋಕ ಅಲ್ಲದೇನೆ ಮುಕ್ತರಾದಂತಹ ಜೀವರಿರಲಿಕ್ಕೆ ಇನ್ನೊಂದು ಲೋಕ ಇದೆ. ಅಂತೂ ನಾವು ಸಾಧನೆ ಮಾಡಿದ್ದೇವೆ, ದೇವರ ದರ್ಶನಕ್ಕೆ ನಾವೆಲ್ಲ ಪ್ರವೃತ್ತಿ ಮಾಡ್ತಾ ಇದ್ದೇವೆ ಅಂತಂದರೆ ಒಂದಲ್ಲ ಒಂದು ದಿವಸ ನಾವು ಆ ದಾರಿಯನ್ನು ಹಿಡಿಯುವವರು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ಸರ್ವಶಃ. ಕೃಷ್ಣ ಪರಮಾತ್ಮ ಹೇಳಿದ ಮಾತು. ಭಗವಂತನನ್ನು ಪಡಿಬೇಕು ಅಂತ ಅನೇಕರು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದವರಲ್ಲಿ ಎಲ್ಲರೂ ಫಲ ಪಡಿತಾರೆ ಅಂತಿಲ್ಲ. ಆದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಪೂರ್ಣವಾಗಿರ್ತಕ್ಕಂಥ ಫಲವನ್ನು ಪಡಿತಾನೆ. ಆದರೆ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ ಅಂತಹ ಜೀವರು ಒಂದು ಜನ್ಮದಲ್ಲಿ ಅಲ್ಲ, ಅನೇಕ ಜನ್ಮಗಳಲ್ಲಿ ಸಾಧನೆಯನ್ನು ಮಾಡಿದಾಗ ಅವರು ನನ್ನನ್ನು ಹೊಂದುತ್ತಾರೆ ಎಂಬುದಾಗಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಅದರಿಂದ ನಮ್ಮ ಪ್ರಯತ್ನ ಎಂಬತಕ್ಕಂಥದ್ದು ನಡೀತಾ ಇದ್ದರೆ ಒಂದಲ್ಲ ಒಂದು ಜನ್ಮದಲ್ಲಿ ನಾವು ಕೂಡ ಆ ಪರಮಾತ್ಮನ ಸುಂದರ ರೂಪವನ್ನು ಕಾಣಲಿಕ್ಕೆ ಅವಕಾಶ ಇದೆ ಎಂಬತಕ್ಕಂತಹ ಆ ಮಾತನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ಆದೇಶ ಮಾಡಿದ್ದಾರೆ. ಅವರ ಅನುಗ್ರಹದಿಂದ ನಮ್ಮ ಸಾಧನೆ ಎಂಬತಕ್ಕಂಥದ್ದು ಸಾಗಬೇಕು. ಇಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ರಾಯರು ಇವತ್ತು ಪುರಂದರದಾಸರ ಪೂರ್ವ ಆರಾಧನೆ, ದಾಸವರೇಣ್ಯರೆಲ್ಲ ನಮಗೆ ಕೊಟ್ಟಂತಹ ದೊಡ್ಡ ಉಪದೇಶ ಅಂತಂದರೆ ಈಸಬೇಕು, ಇದ್ದು ಜಯಿಸಬೇಕು. ನಂಬಿ ಕೆಟ್ಟವರಿಲ್ಲವೋ, ಅವರು ನಮಗೆ ಕೊಟ್ಟಂತಹ ಆಶ್ವಾಸನೆ. ಯಾರೂ ಇಂಥ ಆಶ್ವಾಸನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ದೇವರನ್ನು ನಂಬಿದ್ದಾರೋ ಆ ನಂಬಿದಂಥ ವ್ಯಕ್ತಿಗಳನ್ನು ದೇವರು ಯಾವತ್ತೂ ಕೈ ಬಿಡೋದಿಲ್ಲ, ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ. ಹಾಗಾದರೆ ನಾವು ಆ ದೇವರಿಗೋಸ್ಕರ ಏನಾದರೂ ಸ್ವಲ್ಪ ತ್ಯಾಗ ಮಾಡ್ತೇವೆ ಅಂದರೆ ಸಾಕು, ದೇವರು ನಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ. ಅಂತಹ ದೇವರನ್ನು ನಾವು ನೋಡಲಿಕ್ಕೋಸ್ಕರ ದಾಸವರೇಣ್ಯರ, ಜ್ಞಾನಿವರೇಣ್ಯರ ಆ ಒಂದು ಅನುಗ್ರಹದಿಂದ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ 4 ಮಾತುಗಳನ್ನು ಅಸ್ಮದ್ಗುರುವಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಯಾಮಿ ವೇದವ್ಯಾಸರೂಪಿ ಪರಮಾತ್ಮ ಅರ್ಪಣೆ ಮಾಡ್ತಾ ಇದ್ದೇನೆ. ಈ ಒಂದು ವೈಕುಂಠ ವರ್ಣನೆಯ ಮನನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಮಠದ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಿ, ಶ್ರವಣ ಮಾಡಿರ್ತಕ್ಕಂತಹ ಸಕಲ ಸದ್ಭಕ್ತರಿಗೂ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ, ವಾದಿರಾಜರ ಅಂತರ್ಯಾಮಿ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಯಾಮಿ, ಹಯಗ್ರೀವ ರೂಪಿಯಾದ ಪರಮಾತ್ಮ ಜ್ಞಾನಭಕ್ತಿ ವೈರಾಗ್ಯ ಆಯುರಾರೋಗ್ಯ ಐಶ್ವರ್ಯನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣವಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು.